ನಾನು 33 ವರ್ಷದಿಂದ ಈ ಒಂದು ಡೈರಿನಲ್ಲಿ ಬಂದಿದ್ದೀನಿ. ನನ್ಗೆ ಇವತ್ತು ಬಹಳ ನೋಡಿ ಮೈಯೆಲ್ಲ ನನಗೆ ಕೂದಲು ನಿಂತ್ಕೊಂತದೆ. ಯಾಕಂದ್ರೆ ನಾನು ಬೆಳೆಸಿರೋದು ಈ ಜನ. ಇವತ್ತೇನು ನನ್ನ ಅವತ್ತಿಂದಾನು ಇವತ್ತವರೆಗೂ ನನ್ನ ಹುಡುಗನಾಗಿಂದಾಗಿಂದನು ಬೆಳೆಸ್ಕೊಂಡ್ ಬಂದಿದ್ದಾರೆ. ಇವತ್ತು ಅವ್ರ ಹತ್ರ ಅನೇಕ ಸಾರಿ ನಾನು ಹೇಳಿದ್ದೀನಿ, ನಾನು ಎಷ್ಟು ಸಾರಿ ಗೆದ್ರೇನು, ಗೆಲ್ಲಕ್ ಮುಂಚೆನೂ ಅಷ್ಟೇ, ಗೆದ್ದಾದ್ಮೇಲೂ ಅಷ್ಟೇ, ನಾನು ಯಾವತ್ತು ನಿಮ್ ಪಾದಗಳ ಹತ್ರ ಇರೋನೆ. ನೀವು ಏನಾದ್ರು ನಾನು ಹೆಚ್ಚು ಕಡಿಮೆ ಮಾಡ್ತಾ ಇದ್ರೆ, ಯಾಕಂದ್ರೆ ನನಗೆ ಗೊತ್ತಾಗೋದಿಲ್ಲ ಕೆಲವು ಸಾರಿ ಹೆಚ್ಚು ಕಡಿಮೆಗಳಾದಾಗ. ಅದಕ್ಕೆ ನೀವು ನನ್ನ ತಿದ್ದಿ, ಯಾರಾದ್ರೂ ಆಗ್ಲಿ ತಿದ್ದಿ, ನಾನು ತಿದ್ಕೊಳ್ತೀನಿ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ನಾವೆಲ್ಲ ಒಂದು ಕುಟುಂಬ ಇದ್ದಂಗೆ ಬೆಳ್ಕೊಂಡ್ ಬಂದ್ಬಿಟ್ಟಿದ್ದೀವಿ. ಇವತ್ತು ಪಕ್ಷ ಅನ್ನೋದು ನಾವು ಯಾವತ್ತು ನೋಡೇ ಇಲ್ಲ. ನನ್ನ ಇದು ಮಾಡಿದಾಗ ನೀವೇನಕ್ಕೆ ಸರ್ ನೋಡಿದಿರಿ, ಈಗ ಮುಂಚೆನೂ 2 ಸಾರಿ ಅನ್ನಪೋಸ್ದಾಗ ಅದೇ ಎಲ್ರೂ ಒಂದು ಉದ್ದೇಶ ಇಟ್ಕೊಂಡು ಒಳ್ಳೇದಾಗ್ಲಿ ಈ ಮಿಲ್ಕ್ ಯೂನಿಯನ್ಗೆ ಅನ್ನೋ ದೃಷ್ಟಿನಲ್ಲಿ ಮಾಡ್ಕೊಂಬಂದ್ರು. 124 ಕ್ಷೇತ್ರಗಳ ಡೈರಿಗಳಿದ್ವು. ಆ 124 ಡೈರಿನಲ್ಲಿ ವಿಂಗಡಣೆ ಆಯಿತು. ವಿಂಗಡಣೆ ಆದಾಗ ಬಂಗಾರಪೇಟೆ ತಾಲೂಕಿಗೆ 60 ಸೊಸೈಟಿಗಳಾಗಿದೆ, ನಮ್ಗೆ 64 ಆಗಿದೆ. ಬಂಗಾರಪೇಟೆನಲ್ಲಿ 27 ನಮಗೆ ಬರ್ತದೆ. ಕಾಮಸಮುದ್ರ, ಗುಲ್ಲಹಳ್ಳಿ ಪಂಚಾಯಿತಿ, ಕಾಮಸಮುದ್ರ ಹೋಬಳಿ ಮತ್ತು ಒಲಗಮಾದಿ ಪಂಚಾಯಿತಿಗಳು, ಇವು 27 ನಮಗೆ ಬರ್ತದೆ. ಇಲ್ಲಿ 37 ಇತ್ತು, ಇಲ್ಲಿ 37, 64. ಅದರಲ್ಲಿ 4 ಸೂಪರ್ ಸೀಡ್ ಆಗಿದ್ದಾವೆ, ಇನ್ನ 60 ಓಟಿದ್ದಾವೆ. ಸರಿ, ಮುಂಚೆನೇ ಅದು ಯಾವಾಗ ಡೆಲಿಗೇಟ್ ಫಾರ್ಮ್ಸ್ ಕೊಟ್ಟರು, 58 ಫಾರ್ಮ್ಸ್ ನನಗೆ ತಂದು ಇದು ಮಾಡಿಬಿಟ್ಟು ಇದು ಮಾಡಿದ್ರು, ನೀವೇ ಇಟ್ಕೊಳ್ರಿ, ಆಮೇಲೆ ಓಟ್ ಮಾಡುವಾಗ ಅದನ್ನ ತಗೊಂಡು ಹೋಗೋಣ ಅಂತಕ್ಕಂಥ ಒಂದು ಇದರಲ್ಲಿ ಇದು ಮಾಡ್ಕೊಂಡಿದ್ದಾರೆ. ನಡೀತಾ ಇದೆ, ಚೆನ್ನಾಗಿ ಬೆಳೆದಿದೆ ಈ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಒಳ್ಳೆ ಜನನೇ ಇರಬೇಕು ಯಾವತ್ತೂ. ಇಲ್ಲದೆ ಇದ್ರೆ ಇವತ್ತು ಬಡವರು ಏನಾದ್ರೂ ಇದು ಜೀವನ ಮಾಡ್ತಾ ಇದ್ರೆ, ನೀವು ನೋಡಿದ್ದೀರಿ ಇವಾಗ ಕೊರೋನಾ ಬಂದಾಗಲಿ ಇನ್ನೊಂದಾಗ್ಲಿ ಬಂದಾಗ ಎಲ್ಲಾ ಕಂಪ್ನಿಗಳಲ್ಲೂ ಎಲ್ಲಾ ಕಡೆನೂ ನಮ್ಮ ಮಕ್ಳು ಇದ್ದವ್ರನ್ನ ಬದವ್ರನ್ನೆಲ್ಲ ಕರ್ಸ್ಕೊಂಡ್ಬಿಟ್ರು. ಎಲ್ಲ ನಿಲ್ತೋಯ್ತು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಿಲ್ತೋಯ್ತು. ಪ್ರತಿಯೊಂದು ಪ್ರಪಂಚನೇ ನಿಲ್ತೋಗುವಂತ ಪರಿಸ್ಥಿತಿ ಬಂದಾಗ ಕೂಡ ಈ ಒಂದು ಇಂಡಸ್ಟ್ರಿ ಏನಿದೆ, ಮಿಲ್ಕ್ ಇಂಡಸ್ಟ್ರಿ, ಒಂದು ಬಟವಾಡ ತಪ್ಪಲಿಲ್ಲ. ಅವಾಗ ನಾನು ನನ್ನ ಕ್ಷೇತ್ರಕ್ಕೆ ನಮ್ದು ಯಾವ್ದೋ ಫ್ರೆಂಡ್ಸ್ ಇದ್ದಿದ್ರಲ್ಲಿ ಪ್ರತಿ ತಿಂಗಳು 1 ಲೀಟರ್ ಹಾಲಿಗೆ ಎಲ್ಲಾ ರೈತರಿಗೂ ಅವ್ರು ಎಷ್ಟು ಹಾಲು ಹಾಕಿದ್ರೆ ₹1 ಜಾಸ್ತಿ ಕೊಡಿಸ್ದೆ ನಾನು. ಮಿಕ್ಕಿದ್ದು ಎಲ್ಲಾನು ಮಾಡ್ಕೊಂಡು ಬಂದಿದ್ದೀವಿ. ಆ ಜನ ನಾನು ಒಪ್ಕೊಂಡಿದ್ದಾರೆ. ಇವತ್ತು ಅವ್ರು ನಾನು ಬೆಳೆಸ್ಕೊಂಬಂದವ್ರೆ. ಅವರು ಬಿಡಿ, ಹುಡುಗನಾಗಿಂದ ಬೆಳೆಸ್ಕೊಂಬಂದಿದ್ದಾರೆ. ಇವಾಗ್ಲೂ ನನ್ನ ಹಿಂದೆನೆ ಇದ್ದಾರೆ. ಇವಾಗೂ ನೋಡಿ ಅವ್ರು ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ನನ್ನ ಜೀವನದಲ್ಲಿ ನಾನು ಹೇಳ್ತಾ ಇದ್ದೀನಿ, ನನ್ನ ಹತ್ರ ₹1 ಮುಟ್ಟಿಲ್ಲ. ₹1 ಮುಟ್ದೆ ಇವತ್ತವರೆಗೂ ನನ್ನ ಜನ ನನ್ಗೆ ಓಟ್ ಹಾಕೊಂಡ್ ಬರ್ತಾ ಇದ್ದಾರೆ. ಅವ್ರು ನಾನು ಯಾವತ್ತೂ ಚಿರಋಣಿ ಇರ್ಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ಅದು ಬಹುಶಃ ಎಂ ವಿ ಕೃಷ್ಣಪ್ಪನವ್ರು, ನಮ್ಮ ತಂದೆಯವ್ರು ಮಾಡಿರೋ ಪುಣ್ಯ ಇರ್ಬೋದು, ನಾನು ಮಾಡಿರೋ ಕೆಲಸನೂ ಇರ್ಬೋದು. ಅದ್ರ ಜೊತೆಗೆ ಇವರು ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಬಹುಶಃ ನೀವೇ ನೋಡ್ತಾ ಇದ್ದೀರಿ, ಎಲ್ಲ ಬಂದಿದ್ದಾರೆ, ಎಲ್ಲಾ ಪಕ್ಷದವರು ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅನ್ನೋದೇ ಅಲ್ಲ, ಬಟ್ ನಾನು ಕಾಂಗ್ರೆಸ್ ಆದ್ರೂ ಎಲ್ಲಾ ಪಕ್ಷದವರು ಬಂದಿದ್ದಾರೆ. ಯಾಕಂದ್ರೆ ನಾನು ಡೈರೆಕ್ಟರ್ ಆದಾಗ ಅವ್ರು ಬೇರೆ ಇವ್ರು ಬೇರೆ ಅಂತ ನಾನು ನೋಡಕ್ ಹೋಗಿಲ್ಲ. ಎಂ ವಿ ಕೃಷ್ಣಪ್ಪನವ್ರು ಹಸುಗಳು ತಂದಾಗ ಡೆನ್ಮಾರ್ಕ್ ಇಂದನೂ ಅವ್ರು ಆ ಪಕ್ಷ ಅದ್ರ ಮೇಲೆ ಸೀಲ್ ಹಾಕೊಂಬರ್ಲಿಲ್ಲ. ಆ ಪಕ್ಷದ ಇದು ಈ ಪಕ್ಷದವ್ರಿಗೆ ಆ ಪಕ್ಷದವ್ರಿಗೆ ಅಂತ. ಜನ ಚೆನ್ನಾಗಿ ಬದುಕ್ಲಿ. ನಮ್ಮ ಜಿಲ್ಲೆಗಳಲ್ಲಿ ನೀರಿಲ್ದೆ ಇರತಕ್ಕಂಥ ಜಿಲ್ಲೆ, ಅದಕ್ಕೋಸ್ಕರ ಈ ಹಸುಗಳನ್ನ ಸಾಕೊಂಡು ಹೋಗ್ತಾ ಇದ್ರೆ ಜನ ಚೆನ್ನಾಗ್ ಆಗ್ತಾರೆ ಅಂತ ನೀವೇ ನೋಡಿದಿರಿ. ಇವತ್ತು ನಮ್ಮ ಎರಡು ಜಿಲ್ಲೆನೂ ಸೇರಿದ್ರೆ ಇವತ್ತು ಚಿಕ್ಕಬಳ್ಳಾಪುರ ನಮ್ದು 13.5 ಲಕ್ಷ ಬರ್ತಾ ಇದೆ. ಇವತ್ತು ಆಲ್ಮೋಸ್ಟ್ 8 ಲಕ್ಷ. ಮೊನ್ನೆ ಎಂ ವಿ ಕೃಷ್ಣಪ್ಪನವ್ರ ಬರ್ತ್ಡೇ ದಿವಸ ಹೈಯೆಸ್ಟ್ ಹಾಲು 8,30,000 ಏನೋ ಬಂದಿತ್ತು. ಬರೀ ನಮ್ಮ ಯೂನಿಯನ್ದು, ನಮ್ಮ ಕೋಲಾರ ಮಿಲ್ಕ್ ಯೂನಿಯನ್ದು ಮಾತ್ರ ಹೈಯೆಸ್ಟ್ ಅವತ್ತು ಹಾಲು ಶೇಖರಣೆ ಆಗಿದೆ. ಚೆನ್ನಾಗಿ ಬೆಳೀತಾ ಇದೆ. MVK ಗೋಲ್ಡನ್ ಡೈರಿಯನ್ನು ಕಟ್ತಾ ಇದ್ದಾರೆ. ಎಲ್ಲ ಪರಿವಂತರ ಜ್ಞಾಪಕ ಇಟ್ಕೊಬೇಕು. ಅವರು ಇವತ್ತು ನಮ್ಮ ಒಕ್ಕೂಟದಲ್ಲಿ ಇರ್ತಕ್ಕಂಥ ನಮ್ಮ ಬೋರ್ಡು, ನಮ್ಮ ಅಧ್ಯಕ್ಷರು ನಂಜೇಗೌಡರು, ಇವರೆಲ್ಲಾನು ಇದು ಎಂ ವಿ ಕೃಷ್ಣಪ್ಪ ಗೋಲ್ಡನ್ ಡೈರಿ ಅಂತ ಮಾಡ್ಬೇಕು ಅಂದ್ಬಿಟ್ಟು
ಒಂದು ದೊಡ್ಡ ಒಂದು ಮಹತ್ವದ ತೀರ್ಮಾನ ತಗೊಂಡು ಇವಾಗ ಇನ್ನೇನು 2-3 ತಿಂಗಳಲ್ಲಿ ಅದನ್ನು ಓಪನ್ ಆಗ್ತದೆ. ಬಹುಶಃ 300-350 ಕೋಟಿ ರೂಪಾಯಿ ಅಂತ ಒಂದು ಬಿಲ್ಡಿಂಗ್ ಹಾಲ ಡೈರಿನೂ ಓಪನ್ ಆಗ್ತಾ ಇದೆ. ಇನ್ನು ಮುಂದಕ್ಕೂ ಬಹಳಷ್ಟು ಕೆಲಸಗಳು ಮಾಡೋದಿದೆ. ನಾನು ನಮ್ಮ ಜನಕ್ಕೆ ಹೇಳೋದಿಷ್ಟೇ, ನಾನು ಯಾವತ್ತೂ ಚಿರಋಣಿ ನಿಮ್ಗೆ. ದೇವ್ರೇನಾದ್ರೂ ನನ್ನ ಇನ್ನೊಂದು ಜನ್ಮ ಕೊಟ್ರೆ ಇದೇ ತಾಲೂಕಿನಲ್ಲಿ ಹುಟ್ಟಿ ನಿಮ್ ಸೇವೆ ಮಾಡ್ಬೇಕು ನಾನು ಅಂತ ಯಾವತ್ತು ನಾನು. ಯಾಕಂದ್ರೆ ಅವ್ರು ನನ್ನ ಹತ್ರ 1 ರೂಪಾಯಿ ಕೇಳಿಲ್ಲ ರೀ ಇವತ್ತವರೆಗೂ. ಪಾಪ ಅವರು 1 ರೂಪಾಯಿ ಕೇಳದೆ ನಮ್ಮನ್ನ ಅವರು ಗೆಲ್ಸ್ಕೊಂಡ್ ಬರ್ತಾ ಇದ್ದಾರೆ. ಅದಕ್ಕೆ ನಾನು ಯಾವತ್ತು ನಾನು ಏನು ಅಂತ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಎಮೋಷನಲ್ ಆದೆ ಅವ್ರನ್ನ ಕೇಳ್ಕೊಂಡು. ಎಷ್ಟು ಸಾರಿ ನಾನು ಅವ್ರ ಓಟ್ ಕೇಳೋದು, ಒಂದೊಂದ್ಸಾರಿ ನಾನು ಮಲ್ಕೊಂಡಿದ್ದಾಗ ಅಂದ್ಕೊಂತೀನಿ, ಎಷ್ಟು ಸಾರಿನಪ್ಪ ನಾನು ಓಟ್ ಕೇಳೋದು, ನನಗ್ ಬುದ್ಧಿ ಐತಾ, ಅವ್ರು ನನ್ಗೆ ಹಾಕ್ತಾರಲ್ಲ ಅವ್ರಿಗೆ ಬುದ್ಧಿ ಐತಾ ಅಂತ ಎಷ್ಟು ಸಾರಿ ಹಾಕೋದು. ಆದ್ರೇನು ಆ ವಿಶ್ವಾಸ ಅವತ್ತು ಇಟ್ಕೊಂಡಿದ್ದಾರೆ, ಇವತ್ತು ಇಟ್ಕೊಂಡಿದ್ದಾರೆ, ಮುಂದಕ್ಕೂ ಅದೇ ತರ ಇಟ್ಕೊಳ್ಳಿ. ನಮಗ್ ವಯಸ್ಸಾಯ್ತು, 64 ಆಯ್ತು, ಇನ್ನು 5 ವರ್ಷ 70 ವರ್ಷ ಆದ್ಮೇಲೆ ಯಾರು ರಾಜಕಾರಣ ನಮ್ಗೆಲ್ಲ ಬೇಕಾಗಿರೋ ಅಂತ ಪರಿಸ್ಥಿತಿ ಬರೋದಿಲ್ಲ ಅಂತ ಅವ್ರಿಗೂ ಗೊತ್ತು. ಎಲ್ಲರಿಗೂ ಅವ್ರ ಆಶೀರ್ವಾದ ನನ್ನ ಮೇಲೆ ಇರ್ತದೆ ಅನ್ನೋದು ಕೂಡ ನನಗೆ ಗೊತ್ತು. ಡೆಲ್ಲಿ ಏನಾದ ಡೈರಿ ಏನು ಇವತ್ತು 2 ದಿವಸದಲ್ಲಿ 2 ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಪ್ರಾರಂಭ ಆಗಿರುವಂತಹ ಎಸ್.ಎನ್. ಆಂಟನಿ ನಂಜೇಗೌಡರ ಮಧ್ಯೆ ಕಿತ್ತಾಟ, ಇದರಲ್ಲಿ ನೀವು ಸಮಸ್ಯೆಗೆ ಸಿಲ್ಕೊಂಡಿದ್ದೀರಾ ಅನ್ನೋದು. ನೀವು ಎಲ್ಲ ಇದರಲ್ಲಿ ಕರೆಕ್ಟ್ ಆಗಿದ್ರಿ, ಅವರಿಬ್ಬರ ಕಿತ್ತಾಟದಲ್ಲಿ ನಿಮ್ಮನ್ನ ಒಂದು ಎಲ್ಲೂರ ಕಡೆ ನೀವು ಬಲಿಪಶು ಆಗ್ತಾ ಇದ್ದೀರಾ ಸರ್. ಒಂದೇ ಒಂದು ಮಾತು ಹೇಳ್ತೀನಿ, ನಾನು ಬಲಿಪಶು ಆಗೋ ಪ್ರಶ್ನೆ ಅಲ್ಲ. ಅವ್ರ ಕಿತ್ತಾಟಗಳೇನಿಲ್ಲ. ಅವ್ರ ಕ್ಷೇತ್ರದಲ್ಲಿ ಅವ್ರು ಮಾಡ್ಕೊಂತವ್ರೆ, ಇವ್ರ ಕ್ಷೇತ್ರದಲ್ಲಿ ಎಸ್.ಎನ್. ಅವ್ರ ಕ್ಷೇತ್ರದಲ್ಲಿ ಅವ್ರು ಮಾಡ್ಕೊಂತವ್ರೆ, ಅಷ್ಟೇ ಹೊರ್ತುನು ಯಾವ್ದೋ ಚಿಕ್ಕ ಪುಟ್ಟ ಇರ್ತವೆ, ಅವ್ರನ್ನೇನು ಮಾಡಕ್ ಆಗೋದಿಲ್ಲ. ನಾನ್ ಬಲಿಪಶು ಆಗೋದಕ್ಕೆ ನಾನು ಯಾವ ಪಕ್ಷ ಯಾವ ಇದ್ರಲ್ಲೂ ಯಾರ ಜೊತೆನೂ ಸೇರಿಲ್ಲ. ನಾನೆಲ್ಲ ನೋಡಿದ್ದೀರಾ ನೀವು. ನಾನು ಸೇರಕ್ ಹೋಗೋದು ಇಲ್ಲ. ಯಾಕಂದ್ರೆ ಇಟ್ ಈಸ್ ನಾಟ್ ಅ ಗುಡ್ ಸಿಂಪ್ಟಮ್. ಹಂಗೇನಾದ್ರು ಆದಲ್ಲಿ ಕೋಆಪರೇಟಿವ್ ಉಳ್ಕೊಳ್ಬೇಕು. ಇವತ್ತು ಎಂ.ವಿ. ಕೃಷ್ಣಪ್ಪನವರ ಕೋಆಪರೇಟಿವ್ ಸಿಸ್ಟಮ್ ಅಲ್ಲಿ ಈ ಸಿಸ್ಟಮ್ ಯಾಕೆ ತಂದು ಅಂದ್ರೆ ಬಡವ್ರು ಚೆನ್ನಾಗ್ ಆಗ್ಬೇಕು ಅಂತ. ನಾವು ಕಿತ್ತಾಡ್ಕೊಂಡ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ನಾನು ಅದಕ್ಕೋಸ್ಕರ ನಾವು ಐಡೆಂಟಿಫೈ ಏನ್ ಮಾಡ್ಕೊಳ್ಳಿ, ಯಾವ ಕಿತ್ತಾಟನೂ ಇಲ್ಲ. ಸುಮ್ಮನೆ ಅದ್ ಮೇಲ್ಮೇಲೆ ಇದೆ, ಅವೆಲ್ಲ ಅಷ್ಟೇ, ಅದ್ ಮಾಮೂಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ಕೆಜಿಎಫ್ ಕ್ಷೇತ್ರದಲ್ಲೂ ಸಹ ಇನ್ನೊಬ್ರು ಅಭ್ಯರ್ಥಿನ ಹಾಕೋದಕ್ಕೆ ನಾವು ಆಗ್ತೀವಿ, ನಾವು ಸಹಕಾರ ಕೊಡ್ತೀವಿ ಹಾಗೆ ಅಂತ ಹೇಳಿ ಎಸ್.ಎನ್. ಆಂಟನಿ ಹೇಳಿದ್ದಾರೆ. ನಿಮ್ಮ ವಿರುದ್ಧ ಕೂಡ ಇಷ್ಟು ವರ್ಷಗಳ ಕಾಲ ಸರಿಯಾದ ಅಭ್ಯರ್ಥಿನೇ ಇಲ್ಲದೆ ಅವರು ನಾನು ಸಹಕಾರ ಕೊಡ್ತೀನಿ, ನಮ್ಮ ಕ್ಷೇತ್ರದಲ್ಲಿರುವಂತಹ ಮತಗಳೆಲ್ಲ ನಿಮ್ಗೆ ಕೊಡಿಸೋ ಜವಾಬ್ದಾರಿ ನಂದು, ನಿಲ್ಲಿ ಅಂತ ಹೇಳಿ ಕೇಳಿದ್ದಾರೆ. ನನ್ ಗಮನಕ್ಕೆ ಏನು ಬರ್ಲಿಲ್ಲ, ಅಂದ್ಕೊಂಡ್ರು ಅಂತ ಹೇಳ್ತಾರೆ ಕೆಲವ್ರು ಅಷ್ಟೇ. ನನಗೆ ನಾನು ಹೇಳ್ತಾ ಇಲ್ಲ, ಇದು 33 ವರ್ಷ ಆಯ್ತು. ಈ ಸಾರಿ ನನ್ನ ಜನ ನನ್ಗೆ ಆಗ್ತಾರೆ ಅನ್ನೋದು ಗೊತ್ತು. 38 ವರ್ಷಕ್ಕೆ ಆಗ್ತೀನಿ. ನನ್ಗೆ ಅನುಭವ ಇದೆ. ಯಾರು ಇದ್ರಲ್ಲೂ ಸಿಲ್ಕೋ ಅಂತ ಅವಕಾಶ ಏನಿಲ್ಲ. ಮೇಲೊಬ್ಬ ಇದ್ದಾನೆ ದೇವ್ರು. ನಾನು ಕೆಲಸ ಮಾಡಿದ್ರೆ ಜನ ನನ್ಗೆ ಹಾಕ್ತಾರೆ ಓಟು. ಕೆಲಸ ಮಾಡದೆ ಇವತ್ತು ನನ್ನ ಹತ್ರ 1 ರೂಪಾಯಿ ಯಾಕೆ ಮುಟ್ಟೋದಿಲ್ಲ ಅಂತಂದ್ರೆ ನಾನು 1 ರೂಪಾಯಿ ಯಾರ ಹತ್ರನೂ ಮುಟ್ಟಿಲ್ಲ. ಅದಕ್ಕೋಸ್ಕರ ಅವ್ರಿಗೂ ಯಾರಿಗೇ ಆಗ್ಲಿ ಸಹಜ ಅದು. ನೀವು ಬಂದಾಗ ನಿಮ್ಗೆ ನಾನೇನಾದ್ರು ಕೆಲಸ ಮಾಡಿಕೊಟ್ಟಾಗ ಏನು ದುಡ್ಡು ಇನ್ನೊಂದು ಅಪೇಕ್ಷೆ ಇಲ್ಲದೆ ನಾವು ಏನ್ ಬೇಕಾದ್ರೂ ಮಾಡೋವಾಗ ನಿಮ್ಗೂ ನಾನು ನಾಳೆ ಬೆಳಗ್ಗೆ ಇವತ್ತು ನಾನು ಎಲೆಕ್ಷನ್ ನಿಲ್ತಾಗ ನಿಮ್ಗೂ ಕೇಳಕ್ ಮನ್ಸು ಬರೋದಿಲ್ಲ. ನಿಮ್ಗೆ ಕೇಳ್ತಕ್ಕಂಥ ಒಂದು ಮನ್ಸು ಬರೋದಿಲ್ಲ. ಹೆಂಗಪ್ಪ ಕೇಳೋದು, ನಮ್ ಕೆಲ್ಸಗಳು ಮಾಡ್ಕೊಟ್ಟಿದ್ದಾರೆ ಅನ್ನೋದು. ಇನ್ನ ಆ ಜನ ಇದ್ದಾರೆ, ನಮ್ಮ ತಾಲೂಕ್ನಲ್ಲಿ ಇದ್ದಾರೆ. ಎಲ್ಲಿ ಎಷ್ಟು ಜನ ಇದ್ದಾರೆ ನನಗ್ ಗೊತ್ತಿಲ್ಲ. ಎಲ್ಲ ನಡೀತಾ ಇದೆ, ಇವಾಗೆಲ್ಲ ಕಮರ್ಷಿಯಲೈಸ್ ಆಗೋಗ್ಬಿಟ್ಟಿದೆ, ನಡೀತಾ ಇದೆ. ಬಟ್ ನಮ್ಮ ತಾಲೂಕಿನ ಜನಕ್ಕೆ ಅದಿಲ್ಲ, ಬಂದಿಲ್ಲ. ದೇವ್ರು ಹಂಗೆ ಇಡ್ಲಿ. ಅಲ್ಲ ನಾನೇನು ನಮ್ದೇ ಇದಲ್ಲ, ಏನು ಪಿತ್ರಾಜಿತ ಅಲ್ಲ, ಇನ್ನೊಂದಲ್ಲ. ಅವ್ರಿಗೆ ಇಷ್ಟ ಬಂದವ್ರಿಗೆ, ಕೆಲಸ ಮಾಡಿದವ್ರಿಗೆ ಜನ ಮಾಡ್ತಾರೆ ಅನ್ನೋದನ್ನ ಇದೇ ತೋರಿಸ್ತದೆ ನಿಮ್ಗೆ. ಒಂದು ಕ್ಷೇತ್ರ ಸಂಬಂಧಪಟ್ಟ ಶಾಸಕರು ಇದ್ದಾರೆ, ಅವ್ರು ನಿಮ್ ಜೊತೆಲಿ ಇದಾರ, ಇವ್ರು ನಾಮಿನೇಷನ್ ಆಗ್ತಾ ಇದ್ರು, ಬರ್ತಾರ ಹೇಳಿದಿರ ಅವ್ರಿಗೆ ನಾನು ಮಾತಾಡ್ಬಿಟ್ಟು ಬಂದಿದ್ದೀನಿ. ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದೆ, ಅಮ್ಮ ಬನ್ರಿ ಇದಕ್ಕೆ ಅಂದ್ಬಿಟ್ಟು. ನೋಡ್ಬೇಕಿನ್ನ ಬರ್ತಾರ ಇಲ್ಲೋ. ಆಯ್ತು.